ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, LBA ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. 6ರಿಂದ 10ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ LBA ಪ್ರಶ್ನೋತ್ತರಗಳು, ಅದರಲ್ಲೂ ಕೂಡ ಗ್ರಾಮರ್ ಪಾರ್ಟ್. ನಮ್ಮ ಏನು ಕಾಂಪಿಟೇಟಿವ್ ಎಕ್ಸಾಮ್ PSTR ಆಗಿರ್ಬೋದು, TET ಆಗಿರ್ಬೋದು, GPSTR, HSTR ಅಥವಾ PU ಕಾಲೇಜರ್ ಯಾವುದೇ ಆಗಿರಲಿ, ಎಲ್ಲೆಲ್ಲೆಲ್ಲ ಲ್ಯಾಂಗ್ವೇಜ್ ಬರುತ್ತೆ ಅಲ್ಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು LBA ಪ್ರಶ್ನೋತ್ತರಗಳು ನೋಡಿದ್ದೀವಿ. ಆಲ್ರೆಡಿ 6th ಆ್ಯಂಡ್ 7th ಎರಡೂ ಮುಗಿದಿದೆ. 8th ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ, ಅದರಲ್ಲೂ ಒಂದು ಚಾಪ್ಟರ್ ಮುಗಿದಿದೆ. ಸೊ ನೆಕ್ಸ್ಟ್ ಇವಾಗಿರ್ತಕ್ಕಂಥದ್ದು ಪೋಯಮ್ ಬ್ಯೂಟಿ ಅಂತ ಇದೆ. ಇದರಲ್ಲಿ ಯಾವ ಗ್ರಾಮರ್ ಪಾರ್ಟ್ ಇದೆ ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ಒಂದು ತರಗತಿನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇವತ್ತೇ ನನ್ನ ಚಾನಲ್ನ ಹೊಸದಾಗಿ ಓಪನ್ ಮಾಡಿದರೆ ಸ್ನೇಹಿತರೆ, ಪ್ಲೇ ಲಿಸ್ಟ್ಗೆ ಹೋಗಿ ಮೇನ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲೇನಾದರೂ ನೀವು ಕ್ಲಿಕ್ ಮಾಡಿದ್ರೆ ಮೇನ್ ಲಿಸ್ಟ್ಗೆ ಹೋಗ್ತೀರಾ. LBA ಪ್ರಶ್ನೋತ್ತರಗಳ ಏನು ಅಂತಂದರೆ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಸೊ ಆ ಪ್ಲೇ ಲಿಸ್ಟ್ನ ಓಪನ್ ಮಾಡಿದ್ರೆ ನಿಮಗೆ 1 by 1 ಸೀರಿಯಲ್ ಕ್ಲಾಸಸ್ಸು ಸಿಗ್ತಾ ಹೋಗುತ್ತೆ. ಓಕೆನಾ? ಬನ್ನಿ, ಲೇಟ್ ಮಾಡಿದೆ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಪೋಯಮ್ ಬ್ಯೂಟಿ ಅಂತ ಇದೆ ಸ್ನೇಹಿತರೆ. ಇಲ್ಲಿ ನಾವು ಕೆಳಗಡೆ ಇರ್ತಕ್ಕಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸಸ್ ಏನಿದೆ ಇದೆಲ್ಲವೂ ಕೂಡ ಗ್ರಾಮರ್ಗೆ ಸಂಬಂಧಪಟ್ಟಿರೋದ್ರಿಂದ ಒಂದೊಂದೇ ಪ್ರಶ್ನೆನ ನೋಡ್ತಾ ಹೋಗೋಣ. ಓಕೆ, ಸೊ ಬನ್ನಿ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ, ಚೂಸ್ ದ ಕರೆಕ್ಟ್ ಸಫಿಕ್ಸ್ ಫಾರ್ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿರ್ತಕ್ಕಂಥದ್ದು ಸಫಿಕ್ಸ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ದ ಸನ್ಸೆಟ್ ಈಸ್ ಬ್ಯೂಟಿ ಡ್ಯಾಶ್ ಸೈಟ್. ಓಕೆನಾ? ಸೊ ಸನ್ಸೆಟ್ ಅಂತಕ್ಕಂಥದ್ದು ಬ್ಯೂಟಿ ಡ್ಯಾಶ್ ಸೈಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ಸಫಿಕ್ಸ್ ಬರುತ್ತೆ, ಯಾವ ಒಂದು ಸಫಿಕ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರಿಫಿಕ್ಸ್ ಅಂದರೆ ಒಂದು ಪದದ ಮೊದಲು ಹಚ್ತೀವಿ, ನೆನಪಿರಲಿ ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ಅನ್ ಅಂತ ಬರುತ್ತೆ ಅಂತ ತಿಳ್ಕೊಳ್ಳಿ, ಇದೆಲ್ಲ ಮುಂದೆ ಬರುತ್ತೆ. ಇಮ್ ಅಂತ ಬರುತ್ತೆ ಅಲ್ಲ, ಇಂಪಾರ್ಟೆಂಟ್, ಹೌದಾ? ಈ ರೀತಿ. ಸೊ ನಾವು ಸಫಿಕ್ಸ್ನ ಯಾವಾಗ ಅಂದರೆ ಒಂದು ವರ್ಡ್ನ ಎಂಡಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಹಾಗಾದರೆ ಬ್ಯೂಟಿಗೆ ಆಪ್ಷನ್ ಎ ಎಲ್ಲೋ ಫುಲ್ ಬರುತ್ತಾ, ಬಿ ಯಲ್ಲಿರ್ತಕ್ಕಂತಹ IVE ಅಂತ ಬರುತ್ತಾ, ಅಥವಾ CISH ಬರುತ್ತಾ, ಅಥವಾ ಡಿ ಯಲ್ಲಿರ್ತಕ್ಕಂತಹ TION ಷನ್ ಅಂತ ಆಗುತ್ತೆ, ಅದು ಬರುತ್ತಾ ಅಂತ. ಸ್ನೇಹಿತರೆ, ನಿಮಗೆ ಬ್ಯೂಟಿಫುಲ್ ಅಂತ ಬರುತ್ತೆ. ಇದು ಈಸಿ ಆದಂತಹ ಒಂದು ಪ್ರಶ್ನೆ ಅಂತ ಹೇಳ್ತೀನಿ ನಾನು. ಹಾಗಾಗಿ ಇಲ್ಲಿ ಎ ಆಪ್ಷನ್ ಸರಿಯಾಗಿದೆ. ಎರಡನೇದು ನೋಡಿ, ದ ಆ್ಯಂಟೋನಿಮ್ ಆಫ್ ದ ವರ್ಡ್ ಬ್ಯೂಟಿಫುಲ್ ಈಸ್. ನೋಡಿ, ಬ್ಯೂಟಿಫುಲ್ ಅಂತಕ್ಕಂಥದ್ರ ಒಂದು ಅಪೋಸಿಟ್ ವರ್ಡ್ ಯಾವುದು ಅಂತ. ಸ್ಯಾಡ್, ಅಗ್ಲಿ, ಹ್ಯಾಪಿ, ಕ್ಯೂರಲ್ ಅಂತ ಇದೆ. ಸ್ನೇಹಿತರೆ, ಇದು ಕೂಡ ಈಸಿ ಆಗಿದೆ ನಿಮಗೆ. ಅಗ್ಲಿ ಅಂತಕ್ಕಂಥದ್ದು ಅದರ ಒಂದು ಆಪೋಸಿಟ್ ವರ್ಡ್ ಆಗಿರುತ್ತೆ ಬ್ಯೂಟಿಫುಲ್ದು. ಓಕೆ, ಬ್ಯೂಟಿಫುಲ್ನ ಒಂದು ಅಪೋಸಿಟ್ ವರ್ಡ್ ಅಗ್ಲಿ ಆದರೆ ಬ್ಯೂಟಿಯ ಒಂದು ಸಫಿಕ್ಸ್ ಯಾವುದಾಗುತ್ತೆ, ಫುಲ್ ಆಗುತ್ತೆ. ದ ವರ್ಡ್ ಲೈಟ್ ರೈಮ್ಸ್ ವಿತ್. ನೋಡಿ, ಲೈಟ್ ಅಂತಕ್ಕಂಥದ್ದಕ್ಕೆ ನಾವು ರೈಮ್ಸ್ ವರ್ಡ್ನ ಹುಡುಕಬೇಕು. ಇಲ್ಲಿ ಲೈಟ್ ಅಂತ ಇದೆಯಲ್ವಾ, ಅದಕ್ಕೆ. ಓಕೆ, ಇದು LIGHT ಲೈಟ್ ಇದೆ. ಸ್ಪೆಲ್ಲಿಂಗ್ಸ್ನ ನೋಡ್ಕೊಳ್ಳಿ. ಆಪ್ಷನ್ಸ್ ನೋಡಿ ಸ್ನೇಹಿತರೆ, ಸನ್, ಲೇಟ್, ಡಾರ್ಕ್, ನೈಟ್ ಅಂತ ಇದೆ ಅಲ್ವಾ. ಸೊ ನೈಟ್ಗೆ ನಾವು ಇಲ್ಲಿ ನೈಟ್ಗೆ ಯಾವುದಾಗುತ್ತೆ, ಹೌದು, ಲೇಟ್ ಅಂತ ಆಗುತ್ತೆ. ಸಾರಿ, ನೈಟ್ ಅಂತ ಆಗುತ್ತೆ. ಓಕೆ, NIGHT ನೈಟ್ ಇದೆಯಲ್ಲ, ಇದು ಸರಿಯಾದ ಉತ್ತರ. ನೋಡಿ, LIGHT ಇದಕ್ಕೆ ರೈಮಿಂಗ್ ವರ್ಡ್ ಏನಾಗುತ್ತೆ, NIGHT ನೈಟ್ ಆಗುತ್ತೆ. ಲೈಟ್, ನೈಟ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತಾ ಹೋಗ್ತೀನಿ. ಸ್ನೇಹಿತರೆ, ಯಾರೆಲ್ಲ ಏನೋ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದು ನಿಮಗೆಲ್ಲ ಅರ್ಥ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ, ಹೈಪ್ ಮಾಡಿ ಪಾಯಿಂಟ್ಸ್ ಕೊಡಿ. ನಮ್ಮ ಹಳೆ ವಿದ್ಯಾರ್ಥಿಗಳಂತೂ ಕೊಡ್ತಾರೆ. ಕಂಪಲ್ಸರಿ ಅವ್ರು ಲೈಕ್ ಮತ್ತು ಹೈಪ್ ಮಾಡ್ತಾರೆ. ಹೊಸದಾಗಿ ಯಾರು ನೋಡ್ತಿದ್ರೆ ನೀವು ಕೂಡ ಮಾಡ್ತಾ ಹೋಗಿ ಅಂತ ತಿಳಿಸ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ದ ವರ್ಡ್ ರೇನ್ ರೈಮ್ಸ್. ನೋಡಿ, ಈ ರೇನ್ ಅಂತ ಪದಕ್ಕೆ ಯಾವುದು ರೈಮಿಂಗ್ ವರ್ಡ್ ಆಗುತ್ತೆ ಅಂತ. ಬ್ರೇನ್, ಬ್ರೌನ್, ವಿಂಡ್ ಆ್ಯಂಡ್ ಸ್ಟ್ರೋಮ್ ಅಂತ ಇದೆ. ಸ್ನೇಹಿತರೆ, ರೇನ್ ಬ್ರೇನ್ ಆಗುತ್ತೆ ಅಲ್ವಾ. ಸೊ ರೇನ್ಗೆ ಬ್ರೇನ್ ಅನ್ನೋದು ವರ್ಡ್ ಆಗುತ್ತೆ. ಇನ್ನೊಂದು ಮಾಹಿತಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ ನೀವು 6ರಿಂದ 10ನೇ ತರಗತಿಯ ಎಲ್ಲ PDF ಪಡ್ಕೋಬೋದು. ನಾನು ಇಲ್ಲಿವರೆಗೂ 6th, 7th, 8th ಇಷ್ಟು PDFನ LBA ಪ್ರಶ್ನೋತ್ತರಗಳ PDFನ ಹಾಕಿದ್ದೀನಿ. ಯಾವ ರೀತಿ ಕ್ಲಾಸಸ್ ಮಾಡ್ತಾ ಹೋಗ್ತೀನೋ ಅದೇ ರೀತಿ PDFಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂತಹ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಸ್ನೇಹಿತರೆ, PDF ನೋಟ್ಸು ನಿಮ್ಗೆ ಸಿಗುತ್ತೆ. ಓಕೆ, ಸೊ ಬನ್ನಿ, ನೆಕ್ಸ್ಟ್ ಏನಿದೆ ಅಂತಂದರೆ ಇದು ಪೋಯಮ್ಗೆ ಸಂಬಂಧಪಟ್ಟಿದೆ. ಹಾಗಾಗಿ ಇದನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಏನಂತಂದರೆ ಈ ಒಂದು ಪೋಯಮ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ ಮುಗಿಯುತ್ತೆ. ನೋಡಿ, ಇಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ಏನಂತಂದರೆ ಪೋಯಮ್ಗೆ ಸಂಬಂಧಪಟ್ಟಿದೆ. ಸೊ ಬನ್ನಿ, ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸರ್ CV ರಾಮನ್ ಅಂತ ಇದೆ. ಓಕೆ, ಸರ್ CV ರಾಮನ್ ಅವರ ಒಂದು ಲೆಸನಲ್ಲಿ ಯಾವುದೆಲ್ಲ
ಗ್ರಾಮರ್ ಪಾರ್ಟ್ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ, ಈ ಒಂದು ಲೆಸನ್ ಮುಗಿಸೋಟ್ಟಿಗೆ ನಿಮಗೆ ತುಂಬ ಟೈಮ್ ಆಗುತ್ತೆ. ನಾನು ಪೋಯಮ್ಗೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೂ ಕೂಡ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ಸರ್ ಸಿ ವಿ ರಾಮನ್ ಅವ್ರದ್ದು ಫಸ್ಟ್ ಏನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆಯಲ್ಲ, ಇದು ಗ್ರಾಮರ್ ಸಂಬಂಧಪಟ್ಟಿದೆ. ಫಸ್ಟ್ ಕ್ವಶನ್ ಓದ್ತಾ ಇದ್ದೀನಿ ನೋಡಿ. ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ಓಕೆನಾ, ನಾವು ಏನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಸೊ ಕೈಂಡ್ ಅಂತಕ್ಕಂಥದ್ದು ಏನು ಅಂತ. ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ನೋಡಿ, ರಾಮನ್ ಯಾವ ರೀತಿ ಇದ್ದಾರೆ, ಕೈಂಡ್ ಆಗಿದ್ದಾರೆ. ಇಲ್ಲಿ ನಾಮ ವಿಶೇಷಣ ಹೇಳ್ತಿರೋದ್ರಿಂದ ಇದು ಅಡ್ಜೆಕ್ಟಿವ್ ಆಗುತ್ತೆ ಅಲ್ವಾ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿ ರೈಟ್ಸ್ ನೀಟ್ಲಿ. ಅವನು ಹೆಂಗೆ ಬರಿತಿದ್ದಾನೆ, ನೀಟಾಗಿ ಬರಿತಿದ್ದಾನೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಆಪ್ಷನ್ಸ್ ನೋಡಿ, ನೌನ್, ವರ್ಬ್, ಅಡ್ಜೆಕ್ಟಿವ್, ಆಡ್ವರ್ಬ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಕ್ರಿಯೆ ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ, ನೀಟ್ಲಿ, ಹೌದಾ, ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ನಡೀತಾ ಇದೆ. ಅಂದರೆ ಕೆಲಸವನ್ನು ಇಲ್ಲಿ ಈ ವರ್ಡು ಹೊಗಳ್ತಾ ಇದೆ, ಅಂದರೆ ಇದು ಆಡ್ವರ್ಬ್ ಆಗಿದೆ ಅಲ್ವಾ. ಸೊ ನಾವು ಏನು ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅದರ ಒಂದು ವಿಶೇಷತೆ ಹೇಳ್ತಾ ಇದೆ ನೀಟ್ಲಿ, ಹಾಗಾಗಿ ಇದು ಆಡ್ವರ್ಬ್ ಆಗುತ್ತೆ. ಸಿ ವಿ ರಾಮನ್ ವಾಸ್ ಎ ಸೈಂಟಿಸ್ಟ್. ನೋಡಿ, ಸಿ ವಿ ರಾಮನ್ ಅಂತಕ್ಕಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದೊಂದು ನೌನ, ವರ್ಬ, ಅಡ್ಜೆಕ್ಟಿವ, ಆಡ್ವರ್ಬ ಅಂತ. ಸ್ನೇಹಿತರೆ, ಸಿ ವಿ ರಾಮನ್ ಅಂತಕ್ಕಂಥದ್ದು ಇದೊಂದು ನೌನ್ ಆಗಿದೆ, ಅದೊಂದು ಹೆಸರಾಗಿದೆ ಅಲ್ವಾ. ಸೊ ನೆಕ್ಸ್ಟ್ ನೋಡಿ, ದೇ ಆರ್ ವರ್ಕಿಂಗ್ ಹಾರ್ಡ್. ಇದು ನೌನ, ಪ್ರನೌನ, ಅಡ್ಜೆಕ್ಟಿವ, ಆಡ್ವರ್ಬ. ನೋಡಿ, ದೇ ಅಂತಕ್ಕಂಥದ್ದು ಸ್ನೇಹಿತರೆ, ದೇ ಅಂತಕ್ಕಂಥದ್ದು ಒಂದು ಪ್ರನೌನ್ ಆಗಿದೆ. ಅವರು, ಅವನು, ಅವಳು ಅನ್ನೋದನ್ನು ನಾವು ಏನು ಮಾಡ್ತೀವಿ, ನಾಮಪದಗಳಿಗೆ ಬದಲಾಗಿ ಎಲ್ಲೆಲ್ಲಿ ನಾವು ಅವನು, ಅವಳು, ಅವರು ಅಂತ ಯೂಸ್ ಮಾಡ್ತೀವೋ ಅದನ್ನೆಲ್ಲವೂ ಪ್ರನೌನ್ ಆಗಿರುತ್ತೆ. ಸೊ ನಿಮಗಿದು ಆಲ್ರೆಡಿ ಗೊತ್ತಿರುತ್ತೆ. ಓಕೆನಾ, ಮತ್ತು ನಾವು ಗ್ರಾಮರ್ ಪಾರ್ಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇನ್ ಡೀಟೇಲ್ ಆಗಿ ಹೇಳಬೇಕಾದ್ರೆ. ಹಾಗಾಗಿ ನೋಡಿ, ಇದು ಪ್ರನೌನ್ ಆಗಿದೆ. ದೇ ಆರ್ ಹಾರ್ಡ್ ವರ್ಕಿಂಗ್. ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ. ತುಂಬ ಸ್ಪೀಡಾಗಿ ಹೇಳೋದ್ರಿಂದ ಸ್ವಲ್ಪ ನನ್ನ ನಾಲ್ಗೆ ಇದಾಗ್ತಿದೆ. ಸ್ಲೋ ಆಗಿ ಹೇಳ್ತೀನಿ. ಓಕೆ, ಮ್ಯಾಚ್ ದ ಕರೆಕ್ಟ್ ಕಾಂಪೌಂಡ್ ವರ್ಡ್ಸ್. ಇಲ್ಲಿ ಕಾಂಪೌಂಡ್ ವರ್ಡ್ಸ್ನ ಮ್ಯಾಚ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸ್ಲೋ ಆಗಿ ತೊಗೋತೀನಿ. ಓಕೆ, ಸ್ಲೋ ಆಗಿ ತೊಗೋತೀನಿ. ನಿಮಗೆ ಹಾಫ್ಲೈನ್ ಕ್ಲಾಸ್ ಇರೋದ್ರಿಂದ ಗಡಿಬಿಡಿ ಆಗ್ತಿದೆ. ಓಕೆ, ಡನ್. ಬನ್ನಿ, ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಡೂ ಆ್ಯಸ್ ಡೈರೆಕ್ಟೆಡ್. ಏನು ಕೊಟ್ಟಿದ್ದಾರೆ, ಮ್ಯಾಚ್ ದ ಕರೆಂಟ್ ಕಾಂಪೌಂಡ್ ವರ್ಡ್ಸ್. ತುಂಬ ಈಸಿ ಆದಂತಹ ಪ್ರಶ್ನೆ ಮತ್ತು ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು. ಬ್ರೇಕ್ ಡ್ಯಾಶ್ ಬಾಕ್ಸ್. ಸ್ನೇಹಿತರೆ, ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮೂಲಕ ಕೂಡ ನೀವೇನು ಮಾಡ್ಬೋದು, ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಅಲ್ಲಿ ಕಮೆಂಟ್ ಮೂಲಕ ನೀವು ಆನ್ಸರ್ ಕೂಡ ಮಾಡಿ ನಿಮ್ಮ ಆನ್ಸರ್ನ ನೀವೇ ಚೆಕ್ ಮಾಡ್ಕೋಬೋದು. ಬ್ರೇಕ್ ನೋಡಿ ಸ್ನೇಹಿತರೆ, ಇಲ್ಲಿ ಫಾಸ್ಟ್ ಆಗುತ್ತೆ, ಬ್ರೇಕ್ಫಾಸ್ಟ್ ಬಾಕ್ಸ್ ಅಂತ ಆಗುತ್ತೆ. ವಾಟರ್ ಡ್ಯಾಶ್ ಹೌಸ್. ಓಕೆ, ವಾಟರ್ ಡ್ಯಾಶ್ ಹೌಸ್ ಅನ್ನೋದು ವಾಟರ್ ಫಾಲ್ ಹೌಸ್ ಅಂತ ಆಗುತ್ತೆ. ಓಕೆನೇ, ನೆಕ್ಸ್ಟ್ ನೋಡಿ, ಫ್ಲ್ಯಾಶ್ ಡ್ಯಾಶ್ ಸ್ನೇಕ್ ಅಂತ ಕೊಟ್ಟಿದ್ದಾರೆ. ಫ್ಲ್ಯಾಶ್ ಲೈಟ್ ಆಗುತ್ತೆ. ನೀವು ಈ ಹಿಂದಿನ ವರ್ಡ್ ಮಾತ್ರ ನೋಡಿ, ಇದು ಮುಂದಿನ ಅಷ್ಟು ಅವಶ್ಯಕತೆ ಇಲ್ಲ. ಓಕೆನಾ, ಫ್ಲ್ಯಾಶ್ ಲೈಟ್ ಆಗುತ್ತೆ, LIGHT ಲೈಟ್ ಆಗುತ್ತೆ. ಓಕೆ, ಡ್ರ್ಯಾಗನ್ ಡ್ಯಾಶ್ ಫಾಸ್ಟ್. ಡ್ರ್ಯಾಗನ್ ಫ್ಲೈ ಆಗುತ್ತೆ. ಹಾರ್ಟ್ ಡ್ಯಾಶ್ ಲೈಟ್. ಹಾರ್ಟ್ ಬೀಟ್ ಲೈಟ್. ಓಕೆನಾ, ಬೀಟ್ ಅಂತ ಆಗುತ್ತೆ, ಬೀಟ್ ಆಗುತ್ತೆ ಸ್ನೇಹಿತರೆ. ಅದಾದಮೇಲೆ ನೋಡಿ, ಹ್ಯಾಂಡ್ ಡ್ಯಾಶ್ ಫಾಲ್. ಇದೆಯಲ್ಲ, ಹ್ಯಾಂಡ್ ಶೇಕ್. ನಮಗೆ ಈ ಫಸ್ಟಿನ ವರ್ಡ್ ತುಂಬ ಇಂಪಾರ್ಟೆಂಟು. ಇದಕ್ಕೆ ನಾವು ಮ್ಯಾಚ್ ಮಾಡಿ ಕಂಪೌಂಡ್ ವರ್ಡ್ ಮಾಡಿದ್ರೆ ಸಾಕಾಗುತ್ತೆ. ಓಕೆನಾ, ಜಿ ಇದೆ ನೋಡಿ. ಜಿ ಏನೇನು ಕೊಟ್ಟಿದ್ದಾರೆ, ಸ್ಟ್ರಾ ಡ್ಯಾಶ್ ಫ್ಲೈ. ಸ್ಟ್ರಾಬೆರಿ ಆಗುತ್ತೆ ಸ್ನೇಹಿತರೆ ಇದು. ಓಕೆ ನೋಡಿ, ಹೆಚ್ಚಲ್ಲಿ ಮೇಲಿದೆ ಅಲ್ವಾ, ಸೊ ಮೇಲಿರೋದು ಏನಾಗುತ್ತೆ, ಮೇಲ್ ಬಾಕ್ಸ್ ಆಗುತ್ತೆ ಸ್ನೇಹಿತರೆ, ಮೇಲ್ ಬಾಕ್ಸ್. ನೋಡಿ, ಲಾಸ್ಟಲ್ಲಿ ಎಲ್ ಅಂತ ಕೊಟ್ಟಿದ್ದಾರೆ. ಲೈಟ್ ಡ್ಯಾಶ್ ಬರಿ. ಲೈಟ್ ಹೌಸ್. ಓಕೆ, ಫಸ್ಟ್ ವರ್ಡ್ ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 6th ಕ್ವಶನ್ ಇದೆ. ಯೂಸ್ ದ ಕರೆಕ್ಟ್ ಟೆನ್ಸ್ ಫ್ರಮ್ ಆಫ್ ದ ವರ್ಬ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಬ್ರ್ಯಾಕೆಟಲ್ಲಿ ವರ್ಡ್ನ ಕೊಟ್ಟಿದ್ದಾರೆ. ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಯಾವ ಟೆನ್ಸ್ ಇದೆ ಅಂತ ತಿಳ್ಕೊಂಡು. ದ ಚಿಲ್ಡ್ರನ್ ಆರ್ ಡ್ಯಾಶ್ ಇನ್ ದ ಗ್ರೌಂಡ್. ದ ಚಿಲ್ಡ್ರನ್ಸ್ ಆರ್
ಓಕೆ, ಇದೊಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಪ್ಲೇಯಿಂಗ್ ಅಂತ ಬರುತ್ತೆ ಸ್ನೇಹಿತರೆ. ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಕಾವ್ಯ ಡ್ಯಾಶ್ ಮೆಲೋಡಿಯಸ್ಲಿ. ಕಾವ್ಯ ಸಿಂಗ್ಸ್ ಮೆಲೋಡಿಯಸ್ಲಿ. ಅವಳು ಹಾಡ್ತಾನೆ ಇರ್ತಾಳಲ್ವ, ಸ್ಟಾಪ್ ಆಗಿರೋದಿಲ್ಲ ಅದು. ಅದಕ್ಕಾಗಿ ನಾವು ಈ ರೀತಿ ವರ್ಡ್ಗಳನ್ನು ಪ್ರೆಸೆಂಟ್ ಟೆನ್ಸಲ್ಲೇ ತೊಗೋಬೇಕಾಗತ್ತೆ. ಹೀ ಡ್ಯಾಶ್ ಅ ನ್ಯೂ ಡ್ರೆಸ್. ಓಕೆ, ಹೀ ಹ್ಯಾಸ್ ಎ ನ್ಯೂ ಡ್ರೆಸ್. ಆತ ಹೊಂದಿದ್ದಾನೆ ಅಲ್ವಾ, ಆತನ ಹತ್ರ ಒಂದು ನ್ಯೂ ಡ್ರೆಸ್ ಇದೆ. ಸಾರಿ. ದ ಸ್ಟೂಡೆಂಟ್ ಡ್ಯಾಶ್ ರೀಡಿಂಗ್ ದ ಬುಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ದ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸ್ಟೂಡೆಂಟ್ ಅಂತಕ್ಕಂಥದ್ದು ಸಿಂಗ್ಯುಲರ್ ವರ್ಡ್ ಆಗಿರೋದ್ರಿಂದ ಈಸ್ ಬರುತ್ತೆ. ಒಬ್ಬ ವಿದ್ಯಾರ್ಥಿ ಬುಕ್ಕುಗಳನ್ನು ಓದುತ್ತಿದ್ದಾನೆ. ಇದು ಪ್ಲೂರಲ್ ಇರೋದ್ರಿಂದ ನೀವು ಆರ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇಲ್ಲಿ ಸ್ಟೂಡೆಂಟ್ ಒಬ್ಬನೇ ಇದ್ದಾನೆ, ಅದಕ್ಕೆ ಇಲ್ಲಿ ಈಸ್ ಬರುತ್ತೆ. ಓಕೆನಾ. ದ ಸ್ಟೂಡೆಂಟ್ ಈಸ್ ರೀಡಿಂಗ್ ದ ಬುಕ್ಸ್ ಅಂತ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ದೇ ಡ್ಯಾಶ್ ರೈಟಿಂಗ್ ನೋಟ್ಸ್. ದೇ ಅಂದಮೇಲೆ ಇಲ್ಲಿ ಏನಾಯಿತು, ಪ್ಲೂರಲ್ ಆಯಿತು. ಏನು ಬರುತ್ತೆ ಇಲ್ಲಿ, ದೇ ಆರ್ ಅಂತ ಬರುತ್ತೆ ಸ್ನೇಹಿತರೆ, ಯಾಕಂದರೆ ತುಂಬ ಜನ ಇದ್ದಾರೆ. ದೇ ಆರ್. ಓಕೆ, ಬನ್ನಿ ಆಗ್ತಿದೆ ಅಂತ ಅನ್ಕೊತಿದ್ದೀನಿ. ಲೈಕ್ ಮಾಡ್ತಾ ಹೋಗಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗ್ತದೆ ನೋಡಿ. ಚೂಸ್ ದ ಹೋಮೋಫೋನ್ಸ್ ಅಂತ ಕೊಟ್ಟಿದ್ದಾರೆ. ಬನ್ನಿ ಹೋಮೋಫೋನ್ಸ್ ಯಾವುದೆಲ್ಲ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಡು ಯು ಲೈಕ್ ಟು ಡ್ಯಾಶ್ ದ ಮ್ಯೂಸಿಕ್. ಡು ಯು ಲೈಕ್ ಟು ಡ್ಯಾಶ್ ದ ಮ್ಯೂಸಿಕ್. ಹಿಯರ ನೋಡಿ, ನಿಮ್ಗೆ ಇದ್ರ ಮೇಲೆ ಅರ್ಥ ಆಗಬೇಕು. ಮ್ಯೂಸಿಕ್ನ ಏನು ಮಾಡ್ತೀವಿ ನಾವು, ಕೇಳಿಸ್ಕೋತೀವಿ. ಹಾಗಾಗಿ ಇದಕ್ಕೆ ಯಾವ ಸರಿಯಾದ ಉತ್ತರ ಆಗುತ್ತೆ, ಹಿಯರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಸಂಜು ಬಾಟ್ ಎ ನ್ಯೂ ಕಾರ್ ಡ್ಯಾಶ್ ವೀಕ್. ನೋಡಿ, ಲಾಸ್ಟ್ ವೀಕ್ ಅಲ್ವಾ, ಲಾಸ್ಟ್ ಅಂತೂ ಆಗೋದಿಲ್ಲ. ಸಂಜು ಏನು ಮಾಡಿದ್ದಾನೆ, ಲಾಸ್ಟ್ ವೀಕಲ್ಲಿ ಒಂದು ಕಾರನ್ನು ತಗೊಂಡಿದ್ದಾನೆ. ಇದೇ ಹೋಮೋಫೋನ್ಸ್. ವರ್ಡುಗಳು ಎರಡೂ ಕೇಳಿಸ್ಕೊಳ್ಳೋಕ್ಕೆ ಹೋಮೋಫೋನ್ಸ್ ಅಂದ್ರೇನು ಸೇಮ್ ಇರುತ್ತೆ, ಆದರೆ ಅದರ ಸ್ಪೆಲ್ಲಿಂಗಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಪ್ರೊನೌನ್ಸಿಯೇಷನ್ ಕೂಡ ಸೇಮ್ ಅಂತಾನೆ ಅನಿಸುತ್ತೆ. ಲಾಸ್ಟ್ ಲಾಸ್ಟ್ ನೋಡಿ, ಹಿಯರ್ ಹಿಯರ್ ಸೇಮ್ ಅನಿಸುತ್ತಲ್ವ. ಹೋಮೋಫೋನ್ಸ್ ಅಂದ್ರೇನು, ಕೇಳಿಸಿಕೊಳ್ಳೋಕ್ಕೆ ಸೇಮ್ ಅನಿಸುತ್ತೆ, ಬಟ್ ಅದರ ಮೀನಿಂಗ್ ಬೇರೆ ಬೇರೆ ಆಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ. ಮೈ ಡ್ಯಾಶ್ ವಾಂಟ್ಸ್ ಟು ಸಿ ದ ಡ್ಯಾಶ್ ಸೆಟ್. ಏನು ಕೊಟ್ಟಿದ್ದಾರೆ, ಸಿ ಯಲ್ಲಿರ್ತಕ್ಕಂಥದ್ದು ಏನು ಬರುತ್ತೆ ಸ್ನೇಹಿತರೆ, ಏನು ಬರುತ್ತೆ, SON ಸನ್ ಮತ್ತು SU ಸನ್ ಅಂತ ಬರುತ್ತೆ. ಮೈ ಸನ್ ಅಂತ ಫಸ್ಟ್ ತಗೊಳ್ಳಿ. SON ಸನ್ ನನ್ನ ಮಗ. ವಾಂಟ್ಸ್ ಟು ಸಿ ದ ಸನ್ಸೆಟ್. SUN ಸನ್ ಆಗುತ್ತೆ. ಓಕೆ, ಏನಾಗುತ್ತೆ, SUN ಸನ್ ಆಗುತ್ತೆ. ನೆಕ್ಸ್ಟ್ ನೋಡಿ. ಡಿ ದೇ ಡ್ಯಾಶ್ ದ ಡ್ಯಾಶ್ ಎವ್ರಿ ಮಾರ್ನಿಂಗ್ ಅಂತ ಕೊಟ್ಟಿದ್ದಾನೆ. ದೇ ಡ್ಯಾಶ್ ಏನಾಗುತ್ತೆ ಇಲ್ಲಿ, ಸಿ ಅಂತ ಬರುತ್ತೆ, ಅಂದರೆ ನೋಡು. ದೇ ಸಿ ದ ಸಿ ಡ್ಯಾಶ್ ಎವ್ರಿ ಮಾರ್ನಿಂಗ್. ಅವರು ದಿನಾಲು ಸಮುದ್ರವನ್ನು ನೋಡುತ್ತಾರೆ. ECEE ಅಂದರೆ ನೋಡು, SESC ಅಂತಂದರೆ ಸಮುದ್ರ ಅನ್ನೋ ಅರ್ಥವನ್ನು ಕೊಡುತ್ತೆ ನೋಡಿ. ಹೋಮೋಫೋನ್ಸ್ ಅಂದರೆ ಏನು, ಕೇಳಲಿಕ್ಕೆ ಒಂದೇ ಥರ ಅನಿಸುತ್ತೆ. ಓಕೆ, ಇದು ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡಿ. ಐ ವಿಲ್ ಡ್ಯಾಶ್ ಮೈ ಫ್ರೆಂಡ್. ಮೀಟ್ ಮೈ ಫ್ರೆಂಡ್ ಅಂತ ಆಗುತ್ತೆ ಸ್ನೇಹಿತರೆ ಅಲ್ವಾ. ನನ್ನ ಸ್ನೇಹಿತರನ್ನು ನಾನು ಮೀಟ್ ಮಾಡ್ತೀನಿ ಅನ್ನೋ ಅರ್ಥ ಇಲ್ಲಿ ಕೊಡುತ್ತೆ. ಬನ್ನಿ, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮ್ಯಾಚ್ ದ ಪ್ರೆಸೆಂಟ್ ವರ್ಬ್ಸ್ ಅಂತ ಕೊಟ್ಟಿದ್ದಾರೆ, ಅದರ ಮೀನಿಂಗ್ ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ ನೋಡಿ. ಫಸ್ಟ್ ಕ್ವಶನಲ್ಲಿ ಏನಿದೆ ಅಂತ. ಓಕೆನಾ. ಗಿವ್ ಅಪ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನು ಮಾಡಬೇಕು, ಟಾಲರೇಟ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಗಿವ್ ಅಪ್ ಅಂದರೆ ಸ್ಟಾಪ್ ಅಥವಾ ಲೀವ್ ಅಪ್ ಅಂತ ಆಗುತ್ತೆ. ಗಿವ್ ಅಪ್ ಅಂದರೆ ಅದರ ಅರ್ಥ ಏನಾಗುತ್ತೆ ಅಂತ ಗೊತ್ತಲ್ವಾ. ಸೊ ಬನ್ನಿ, ಇದಕ್ಕೆ ನಾವೇನು ಮಾಡೋಣ, ಮ್ಯಾಚ್ ಮಾಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಇಲ್ಲಿದೆ ನೋಡಿ. ಗಿವ್ ಅಪ್ ಅಂದರೆ ಲೀವ್ ಅಪ್ ಅಂತ ಅರ್ಥ ಕೊಡುತ್ತೆ. ಪುಟ್ ಆನ್ ಅಂತ ಇದೆಯಲ್ಲ ಸ್ನೇಹಿತರೆ, ಇದು ಪುಟ್ ಆನ್ ಅಂತಂದರೆ ವೇರ್ ಅಂತ ಆಗುತ್ತೆ, ಹಾಕ್ಕೊಳ್ಳಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಪುಟ್ ಅಪ್ ವಿತ್ ಅಂತ ಕೊಟ್ಟಿದ್ದಾರಲ್ವಾ, ಈ ಪುಟ್ ಅಪ್ ವಿತ್ಗೆ ಟಾಲರೇಟ್ ಅಂತ ಆಗುತ್ತೆ. ಓಕೆ, ಪುಟ್ ಅಪ್ ವಿತ್ಗೆ ಟಾಲರೇಟ್ ಅಂತ ಆಗುತ್ತೆ. ಬ್ರೇಕ್ ಡೌನ್ ಅಂತ ಇದೆಯಲ್ಲ, ಇದು ಅನೇಬಲ್ ಟು ಫಂಕ್ಷನ್
ಪ್ರಾಪರ್ಲಿ ಅಲ್ವಾ. ಬ್ರೇಕ್ ಡೌನ್ ಅಂದರೆ ಏನು, ಅದು ಈಗ ಫಂಕ್ಷನ್ ಆಗಲ್ಲ, ಮುರಿದೋಗಿದೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಗಿವ್ ಅವೇ ಅಂತ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋದು ಒಂದೇ ಒಂದು, ಗಿವ್ ಅವೇ ಅಂದರೆ ಡಿಸ್ಟ್ರಿಬ್ಯೂಟ್ ಅಂತ ಆಗುತ್ತೆ ಅಲ್ವಾ. ಎಸ್, ಅರ್ಥ ಆಯ್ತು ಅನ್ಕೋತೀನಿ ಸ್ನೇಹಿತರೆ. ಅದೇ ನನ್ನ ತರಗತಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ನಿಮ್ಮ ಒಂದು ಏನು ಕಮೆಂಟ್ಗಳೇ ನನಗೆ ತರಗತಿಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ, ನಾನು ಚೆನ್ನಾಗಿ ಹೇಳ್ತಿದ್ದೀನಾ ಇಲ್ವಾ ಎಲ್ಲ ಗೊತ್ತಾಗಬೇಕಲ್ವಾ. ನಂದು MA BEd ಇಂಗ್ಲೀಷು ಆಫ್ನಲ್ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ MA BEd ಇದೆ. ಓಕೆನಾ. DEd ಆಗಿದೆ, BEd ಆಗಿದೆ, ಪೇಪರ್ 1 TET ಆಗಿದೆ, ಪೇಪರ್ 2 TET ಆಗಿದೆ. ಹಾಗೆ ಟೀಚರಾಗಿ ವರ್ಕ್ ಕೂಡ ಮಾಡ್ತಾಯಿದ್ದೀನಿ. ಗೊತ್ತಾಗಬೇಕಲ್ವ ನಿಮಗೂ ಕೂಡ ಇದ್ರ ಬಗ್ಗೆ ಎಲ್ಲ. ಓಕೆ, ಬನ್ನಿ ಇವಾಗ ನೋಡಿ ರೆಫರ್ ಏನು, ಓಕೆ ಇದ್ರದ್ದು ಲಾಂಗ್ ಫಾರ್ಮ್ನ ಬರಿತಾ ಹೋಗಬೇಕು. ಓಕೆನಾ, ಬನ್ನಿ ಫಸ್ಟು ನಾವು SSLC ನೋಡೋಣ. ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ ಆಗುತ್ತೆ. PUದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ ಆಗುತ್ತೆ. ಬ್ಯಾಚುಲರ್ ಆಫ್ ಆರ್ಟ್ಸ್ ಆಗುತ್ತೆ, ಮಾಸ್ಟರ್ ಆಫ್ ಆರ್ಟ್ಸ್ ಆಗುತ್ತೆ. CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಆಗುತ್ತೆ ಸ್ನೇಹಿತರೆ. ಓಕೆನಾ. ಎಸ್, ಬನ್ನಿ ನೆಕ್ಸ್ಟ್ ನೋಡೋಣ. ರೈಟ್ ದ ಕರೆಕ್ಟ್ ಫ್ರಮ್ ಆಫ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ ಏನಿದೆ ಅಂತ. ಹಿ ಪಾಸ್ಡ್ ದ ಇಂಟರ್ಮಿಡಿಯೇಟ್ ಡ್ಯಾಶ್ ಫ್ರಮ್ ಹಿಂದೂ ಕಾಲೇಜ್. ಏನಾಗುತ್ತೆ ಇದು, ಎಕ್ಸಾಮಿನೇಷನ್ ಅಂತ ಆಗುತ್ತೆ ಸ್ನೇಹಿತರೆ. ಓಕೆ, ಇದು ಎಕ್ಸಾಮ್ ಇದ್ದಿದ್ದು ಎಕ್ಸಾಮಿನೇಷನ್ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ಹಿ ಗಾಟ್ ದ ಅಡ್ಮಿಟ್ ಟು ಸ್ಕೂಲ್ ಅನ್ನೋಕ್ಕಾಗುತ್ತಾ, ಅಡ್ಮಿಷನ್ ಅಂತ ಆಗುತ್ತೆ. ಹಿ ಗಾಟ್ ದ ಅಡ್ಮಿಷನ್ ಇನ್ ಸ್ಕೂಲ್ ಅಂತ ಆಗುತ್ತೆ. ಅಡ್ಮಿಟ್ ಇದ್ದಿದ್ದು ಅಡ್ಮಿಷನ್ ಆಗುತ್ತೆ. ಐ ಟುಕ್ ದ ಡಾಕ್ಟರ್ಸ್ ಡ್ಯಾಶ್ ಅಪಾಯಿಂಟ್ ಅಂತ ಆಗುತ್ತಾ, ಅಲ್ಲ ಅಪಾಯಿಂಟ್ಮೆಂಟ್ ಅಂತ ಆಗುತ್ತೆ. ಐ ಟುಕ್ ದ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ಅಂತ ಆಗುತ್ತೆ. ಓಕೆ, ಅಪಾಯಿಂಟ್ಮೆಂಟ್. ಹಿಸ್ ಡ್ಯಾಶ್ ಡಿಸ್ಕವರ್, ತಡೀರಿ ಇದು ಆಮೇಲೆ ಓದ್ಕೊಳ್ಳೋಣ. ಹಿಸ್ ಡ್ಯಾಶ್ ವಾಸ್ ಕಾಲ್ಡ್ ರಾಮನ್ ಎಫೆಕ್ಟ್ ಅಂತ ಆಗುತ್ತೆ. ಸೊ ಡಿಸ್ಕವರ್ ಆಗಲ್ಲ, ಅದು ಡಿಸ್ಕವರಿ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ನಿಮಗೆ ಸ್ನೇಹಿತರೆ ಒಂದು ಡೌಟ್ ಏನಾದರೂ ಬರ್ಬೋದು, ಮೇಡಮ್ ಇಲ್ಲಿ ಸ್ಪೆಲ್ಲಿಂಗ್ ನೀವು ಬರಿತಾ ಇಲ್ಲ, ನಾವು ಹೆಂಗೆ ಮಾಡೋದು ಅಂತ. ಇದರ ಏನು PDF ಹಾಕಿರ್ತೀನಲ್ಲ, ಇದರಲ್ಲಿ ಆನ್ಸರ್ ಕೀ ಇದೆ ಸ್ನೇಹಿತರೆ. ನೀವು PDF ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಕೀ ಕೂಡ ಅವೈಲೇಬಲ್ ಆಗುತ್ತೆ. ಜಸ್ಟ್ ನೀವು ಯಾಕೆ ಆನ್ಸರ್ ಬರುತ್ತೆ ಅನ್ನೋದು ತಿಳ್ಕೊಂಡು ಹೋಗ್ತಾ ಹೋದರೆ ಸಾಕು. ಓಕೆನಾ. ಆನ್ಸರ್ ಕೀನು ಇದ್ರ ಜೊತೆಗೇ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಆಲ್ ಪ್ರೈಸ್ಡ್ ಹಿಸ್ ಡ್ಯಾಶ್ ಹಾನೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾನೆಸ್ಟ್ ಇದ್ದಿದ್ದು ಏನಾಗುತ್ತೆ, ಹಾನೆಸ್ಟಿ ಆಗುತ್ತೆ. ದ ಟೀಚರ್ ಅಡ್ಮಿಡ್ ದ ಡ್ಯಾಶ್ ಕೈಂಡ್ ಆಫ್ ಮಂಜುಳಾ. ಓಕೆನಾ, ಏನಾಗುತ್ತೆ, ಕೈಂಡ್ ಇದ್ದಿದ್ದು ಕೈಂಡ್ನೆಸ್ ಆಗುತ್ತೆ. ನೋಡಿ, ಕನ್ಸ್ಟ್ರಕ್ಟ್ ಡ್ಯಾಶ್ ಮೀನಿಂಗ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಆಗುತ್ತೆ. ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಆಗುತ್ತೆ. ಕೆಮಿಸ್ಟ್ರಿ ಈಸ್ ದ ಆ್ಯಂಡ್ ಡ್ಯಾಶ್ ಸಬ್ಜೆಕ್ಟ್. ಇಂಟ್ರೆಸ್ಟೆಡ್ ಆಗುತ್ತಾ, ಅಲ್ಲ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ, ಕೆಮಿಸ್ಟ್ರಿ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಆಗುತ್ತೆ. ಎಸ್, ಬನ್ನಿ. ರೈಟ್ ದ ಅಪೋಸಿಟ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂಡರ್ಲೈನ್ ಅಥವಾ ಡಾರ್ಕ್ ಮಾಡಿದಾರಲ್ವ, ಈ ಒಂದು ವರ್ಡ್ಗೆ ನಾವು ಪ್ರಿಫಿಕ್ಸ್ ಹಚ್ಚೋದ್ರ ಮೂಲಕ ಇದರ ಒಂದು ಏನು ಮಾಡಬೇಕು, ಅಪೋಸಿಟ್ ವರ್ಡ್ನ ಬರೀಬೇಕಾಗುತ್ತೆ. ಬನ್ನಿ ನೋಡೋಣ. ಹಿ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಹಿಸ್ ಬ್ರದರ್ ಈಸ್ ಇರ್ರೆಗ್ಯುಲರ್. ನೋಡಿ, ಆತ ಡೈಲಿ ಸ್ಕೂಲಿಗೆ ಬರ್ತಾನೆ, ಬಟ್ ಇವರ ಒಂದು ತಮ್ಮ ಅಥವಾ ಅಣ್ಣ ಏನಿದ್ದಾನೆ ಇವನು ಇರ್ರೆಗ್ಯುಲರ್ ಆಗಿದ್ದಾನೆ ಅನ್ನೋದಕ್ಕೆ ಏನು ಬರುತ್ತೆ, ಇಲ್ಲಿ ಇರ್ರೆಗ್ಯುಲರ್ ಬರುತ್ತೆ. ನೀವು ಈ ಒಂದು ಸೆಂಟೆನ್ಸ್ಗೆ IR ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಇದು ಪ್ರಿಫಿಕ್ಸ್. ಓಕೆ, ನೆಕ್ಸ್ಟ್ ನೋಡಿ. ಶಿ ಈಸ್ ಫಾರ್ಚುನೇಟ್ ಬಟ್ ಹರ್ ಸಿಸ್ಟರ್ ಈಸ್. ಏನಾಗುತ್ತದು, ಅನ್ಫಾರ್ಚುನೇಟ್ ಅಂತ ಆಗುತ್ತೆ. ಎಸ್, UN ಅಂತ ನೀವು ಯೂಸ್ ಮಾಡೋದು, ಮುಂದೆ ಸ್ಪೆಲ್ಲಿಂಗ್ ಬರಿಬೋದು. ಓಕೆ, ಸಮ್ ಸ್ಟೂಡೆಂಟ್ಸ್ ಕಂಪ್ಲೀಟೆಡ್ ದ ನೋಟ್ಸ್ ಬಟ್ ಸಮ್ ಆರ್ ಏನಾಗುತ್ತೆ, ಕಂಪ್ಲೀಟೆಡ್. ಅದರ ಒಂದು ಅಪೋಸಿಟ್ ಇನ್ಕಂಪ್ಲೀಟೆಡ್ ಅಂತ ಆಗುತ್ತೆ. ಪ್ರಿಫಿಕ್ಸ್ IN ಯೂಸ್ ಮಾಡಬೇಕು. ಮೈ ಮದರ್ ಲೈಕ್ಸ್ ಫ್ರೂಟ್ಸ್ ಬಟ್ ಶಿ ಡ್ಯಾಶ್ ಸ್ವೀಟ್ಸ್. ಓಕೆ, ನನ್ನ ತಾಯಿ ಸ್ವೀಟ್ನ ಇಷ್ಟಪಡ್ತಾರೆ, ಬಟ್ ನಾನೇನು ಮಾಡ್ತೀನಿ, ಡಿಸ್ಲೈಕ್ ಮಾಡ್ತೀನಿ. ಓಕೆ, ಡಿಸ್ಲೈಕ್. ಎಸ್, ಮೈ ಮದರ್ ಲೈಕ್ಸ್ ಫ್ರೂಟ್ಸ್ ಬಟ್ ಶಿ ಡಿಸ್ಲೈಕ್ ಸ್ವೀಟ್ಸ್. ಓಕೆನಾ.
ಹಣ್ಣನ್ನು ಇಷ್ಟಪಡ್ತಾರೆ, ಆದರೆ ಸ್ವೀಟ್ನ ಅವ್ರು ಇಷ್ಟಪಡಲ್ಲ ಅಂತ. ಲೈಕ್ ಡಿಸ್ಲೈಕ್ ಅಂತ ಆಗುತ್ತೆ. ನೀವು ಇಲ್ಲಿ DIS ಅಂತ ಹಚ್ಚಿದ್ರೆ ಆಪೋಸಿಟ್ ವರ್ಡ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಎಂದೆಂತ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇದೆಲ್ಲವೂ ಕೂಡ ಏನು ಲೆಸನ್ಗೆ ಸಂಬಂಧಪಟ್ಟಿದೆ, ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡಿ 4-5ನೇ ಲೈನ್ ಇದೆ, ಇದು 3 ಮಾರ್ಕ್ಸ್ ಇದೆ. ನೋಡಿ ಆನ್ಸರ್ ದ ಫಾಲೋವಿಂಗ್ 5-6 ಸೆಂಟೆನ್ಸ್, ರೀಡ್ ದ ಡೈಲಾಗ್ ಅಂಡ್ ಆನ್ಸರ್ ದ ಕ್ವಶನ್. ಸರಿ, ಓಕೆ. ನೋಡಿ ಇಲ್ಲಿಗೆ 20 ಮಿನಿಟ್ಸ್ ಕ್ಲಾಸ್ ಆಯಿತು. ನೆಕ್ಸ್ಟ್ ದ ಲಿಟಲ್ ಬಾಯ್ ಬಿ ಅಂತ ಕೊಟ್ಟಿದ್ದಾರೆ, ದ ಲಿಟಲ್ ಬಿಸಿ ಬಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿಗೆ ಇವತ್ತಿನ ಒಂದು ತರಗತಿ ಮುಗಿಯುತ್ತೆ. ಒಂದು ಪೋಯಮ್, ಒಂದು ಲೆಸನ್ ಆಗಿದೆ. ಸೊ ಯಾರೆಲ್ಲ ನಾನು ಈಗಾಗಲೇ ಹೇಳಿರೋ ಹಾಗೆ ತುಂಬ ಜನ ಒಳ್ಳೆ ಕಮೆಂಟ್ ಮಾಡ್ತಿರ್ತಾರೆ, ನಿಮ್ಮೆಲ್ಲರಿಗೂ ಧನ್ಯವಾದ. ನಾನು ಪ್ರತಿ ಸಲ ವೀಡಿಯೋ ಫಸ್ಟಲ್ಲೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೆ, ಇವತ್ತು ನನಗೆ ಮರ್ತೋಯ್ತು. ಆದರೂ ಕೂಡ ಕೊನೆಯಲ್ಲಿ ನಿಮ್ಮೆಲ್ಲರಿಗೂ ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಕಮೆಂಟ್ ಮೂಲಕ ಒಳ್ಳೆ ಕಮೆಂಟ್ಸ್ಗಳನ್ನು ನೀಡ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾಯಿದ್ದೀರಾ, ಕಂಟಿನ್ಯೂ ಮಾಡಿ ಅಂತ. ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಿಕೊಡ್ತೀನಿ. PDF ತಗೊಳ್ಳಿ, ಅದು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ತುಂಬ ಜನ ತರಗತಿನ ನೋಡಿ ಬರೆದುಕೊಳ್ಳೋಕೆ ಆಗಲಿಲ್ಲ ಅಂತ ಅಂದರೆ ನಿಮಗೆ PDF ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ನಿಮ್ಮ ಸ್ನೇಹಿತರು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಎಸ್ಪೆಷಲಿ ನಮ್ಮ ಟೀಚರ್ ಒಂದು ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ, ಅವರಿಗೆಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ನ LBA ಪ್ರಶ್ನೋತ್ತರಗಳು ಕಡಿಮೆ ಜನ ಯೂಟ್ಯೂಬ್ ಕ್ಲಾಸಸ್ ಮಾಡಿದ್ದಾರೆ. ಹಾಗಾಗಿ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿತ್ತು ಅಂತಂದರೆ ಇದನ್ನು ಶೇರ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.